ಇವತ್ತು ನಂಗೆ ಟೋಟಲ್ ಆಗಿ 8 ಆರ್ಡರ್ ರಿಸೀವ್ ಆಗಿತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಾನು ಕಲೆಕ್ಷನ್ಸ್. ಇವತ್ತು ನನ್ನ ಇ ಕಾಮರ್ಸ್ ಬಿಸ್ನೆಸ್ ನ ಡೇ 2. ಸ್ವಲ್ಪ ಐಟಮ್ಸ್ ಪರ್ಚೇಸ್ ಮಾಡೋದಿತ್ತು ಅಂತ ನಾನು ಈ ಏರಿಯಾಗೆ ಬಂದಿದ್ದೆ. ಈ ಏರಿಯಾ ಯಾವುದು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. 8 ಆರ್ಡರ್ ಅಂತ ಹೇಳ್ದೆ ಅಲ್ವಾ, ಅದರಲ್ಲಿ ಟೋಟಲ್ ಆಗಿ ನನಗೆ ಮಧುಗೌಡ ಅವ್ರ ಸ್ಯಾರಿ ತುಂಬಾನೇ ವೈರಲ್ ಆಗಿತ್ತಲ್ಲ, ಅದು 2 ಸ್ಯಾರಿ ಬುಕ್ ಆಗಿತ್ತು. ಹಾಗೆ ಬ್ರೈಡಲ್ ಸೆಟ್ ಒಂದು 3 ಬುಕ್ ಆಗಿತ್ತು, 3 ಇಯರಿಂಗ್ಸ್ ಬುಕ್ ಆಗಿತ್ತು. ಹೋಗೋಕ್ಕಿಂತ ಮುಂಚೆ ಎಲ್ಲ ಓಪನ್ ಮಾಡಿ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿದ್ದೆ, ಅಂದ್ರೆ ಏನು ಡ್ಯಾಮೇಜ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿದೆ. ಬಟ್ ಪ್ಯಾಕ್ ಮಾಡೋದನ್ನ ಬಿಟ್ಟು ಹೋಗಿದೆ ಬೇಗ ಬರೋಣ ಅಂತ. ಬಟ್ ಅಲ್ಲಿಂದ ಬರೋಷ್ಟರಲ್ಲಿ ತುಂಬಾನೇ ಲೇಟ್ ಆಗೋಗಿತ್ತು. ಡೆಲಿವರಿ ಅವರು ಕೂಡ ಕಾಲ್ ಮಾಡಿದ್ರು, ಮೇಡಮ್ ಐಟಮ್ ರೆಡಿ ಇದೆಯಾ ಅಂತ. ಸರ್ ಒಂದು 20 ಮಿನಿಟ್ಸ್ ವೆಯ್ಟ್ ಮಾಡ್ತೀರಾ, ರೆಡಿ ಮಾಡ್ತೀನಿ ಅಂತ ಹೇಳಿದೆ. ಅವ್ರು 1 ನಿಮಿಷ ಕೂಡ ರೆಡಿ ಇರಲಿಲ್ಲ. ಮೇಡಮ್ ಕಾಯೋದಿಕ್ಕಾಗಲ್ಲ, ನಮಗೆ ಲೇಟ್ ಆಗ್ಬಿಡುತ್ತೆ ಅಂತ ಹೇಳಿದ್ರು. ಫೈನಲಿ ಅದರಲ್ಲಿ ನಾನು 5 ಆರ್ಡರ್ಗಳನ್ನ ಡಿಸ್ಪ್ಯಾಚ್ ಮಾಡಿ ಅವ್ರಿಗೆ ಕೊಟ್ಟೆ. ಇನ್ನು 3 ಕೊಡಕ್ಕಾಗ್ಲಿಲ್ಲ, ನಾಳೆ ಕೊಡಬಹುದಾ ಅಂತ ಕೇಳಿದೆ. ಮೇಡಮ್ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಮತ್ತೆ ಆರ್ಡರ್ ಏನಾದ್ರು ಕ್ಯಾನ್ಸಲ್ ಆಗುತ್ತೆ ಸರ್ ಅಂತ ಕೇಳಿದೆ. ಅದು ಕೂಡ ಹೇಳಕ್ಕಾಗಲ್ಲ, ಕೆಲವು ಸಲ ಕ್ಯಾನ್ಸಲ್ ಆಗುತ್ತೆ, ಕೆಲವು ಸಲ ಕ್ಯಾನ್ಸಲ್ ಆಗಲ್ಲ ಅಂತ ಹೇಳಿದ್ರು. ಏನೇ ಇರ್ಲಿ, ಮಿಸ್ಟೇಕ್ ನನ್ನ ಕಡೆಯಿಂದಾನೇ ಇತ್ತು. ನಾನು ಬೆಳಗ್ಗೆ ಎಲ್ಲಾನು ರೆಡಿ ಮಾಡಿ ಇಟ್ಟು ಹೋಗಿದ್ರೆ ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ವೇನೋ. ಫೈನಲಿ ಒಂದು 5 ಆರ್ಡರ್ನಾದ್ರೂ ಕೊಟ್ಟಿದ್ದೀನಲ್ಲ ಅಂತ ಖುಷಿ ಇದೆ. ಮತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಇದು ನನ್ನ ಇ ಕಾಮರ್ಸ್ ಬಿಸ್ನೆಸ್ ನ ಸೆಕೆಂಡ್ ಡೇ ಆಗಿತ್ತು. ನಿಮ್ಗೆ ರೆಗ್ಯುಲರ್ ಅಪ್ಡೇಟ್ ಬೇಕಿತ್ತು ಅಂದ್ರೆ ಫಾಲೋ ಮಾಡಿ. ಹಾಗೆ ಯಾವ್ದಾದ್ರು ಸ್ಯಾರಿ ಬೇಕಿತ್ತು ಅಂದ್ರೂ ಕೂಡ ನೀವು ಫಾಲೋ ಮಾಡಿ, DM ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ಭೇಟಿಯಾಗೋಣ. ನಮಸ್ತೆ.